ಒಲಿಂಪಿಕ್ಸ್ನಲ್ಲಿ ವಿನೇಶ್ ಪೋಗಟ್ ಅನರ್ಹಕ್ಕೆ ಭಾರತ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದೆ. ಅನರ್ಹತೆಯನ್ನ ಖಂಡಿಸಿ ಭಾರತದ ನಿಯೋಗದಿಂದ ದೂರು ಕೂಡ ದಾಖಲಾಗಿದೆ. ನೋಡಿ, ಪದಕದ ನಿರೀಕ್ಷೆ ಇತ್ತು. ಭಾರತಕ್ಕೆ ಬಂಗಾರದಂತಿದ್ರು ವಿನೇಶ್ ಪೋಗಟ್, ಆದ್ರೆ ಈಗ ಅನರ್ಹರಾಗಿದ್ದಾರೆ. ಟ್ವೀಟ್ ಮಾಡಿ ವಿನೇಶ್ ಪೋಗಟ್ಗೆ ಧೈರ್ಯ ತುಂಬಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇಡೀ ಭಾರತ ನಿನ್ನೊಂದಿಗಿದೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ನೀವೊಬ್ಬ ಸ್ಫೂರ್ತಿಯಾಗಿದ್ದೀರಿ ಭಾರತೀಯರಿಗೆ ಅಂತೇಳಿ ಪಿಟಿ ಉಷಾಗೆ ಕರೆ ಮಾಡಿ ಭಾರತದ ಪ್ರಬಲ ದೂರು ದಾಖಲಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಆಘಾತದಿಂದ ಪ್ಯಾರಿಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ವಿನೇಶ್ ಪೋಗಟ್. ಆದರೆ ಆ ನಿರ್ಧಾರ ಹೊರಬೀಳ್ತಿದ್ದಂತೆ ಅವರು ಕುಸಿದು ಬಿದ್ದುಬಿಟ್ರು. ರಾತ್ರಿ ಎಲ್ಲ ವರ್ಕೌಟ್ ಮಾಡಿದ್ರಿಂದಾಗಿ ಡಿಹೈಡ್ರೇಷನ್ ಆಗಿದೆ ಬಾಡಿ, ಅಂದರೆ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ವಿನೇಶ್ ಅನರ್ಹ ಆಗಿದ್ದಕ್ಕೆ ಅವರ ಕುಟುಂಬಸ್ಥರಿಗೂ ಕೂಡ ಈಗ ಆಘಾತ ಆಗಿದೆ. ಯಾಕಂದರೆ ಬಹಳ ವರ್ಷಗಳ ಶ್ರಮ ಅದು. ಏಳು ಬೀಳುಗಳನ್ನು ಕಂಡು ಪೊಲೀಸರ ವಧೆ ತಿಂದು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ, ಜೊತೆಗೆ ಅಲ್ಲಿ ಪ್ರೊಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಈ ಲೈಂಗಿಕ ದೌರ್ಜನ್ಯದ ವಿರುದ್ಧ ವಿನೇಶ್ ಪೋಗಟ್ ದರ 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 ಅಂತ ಎಳ್ಕೊಂಡು ಹೋಗಿದ್ದರು ಆಕೆಯನ್ನು. ಅದೆಲ್ಲವನ್ನ ಮೆಟ್ಟಿ ನಿಂತು ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಸಾಧನೆ ಮಾಡೋಕೆ ಹೋಗಿದ್ರು ರೀ. ಇನ್ನೊಂದು ಹೆಜ್ಜೆ ಅಷ್ಟೇ, ಒಂದೇ ಸ್ಟೆಪ್ ಇತ್ತು. ನಿನ್ನೆ ಸೆಮಿಫೈನಲ್ ಅತ್ಯದ್ಭುತವಾಗಿ ಆಡಿದ್ರು. 3 ಮ್ಯಾಚ್, 3 ಪಂದ್ಯ ನಿನ್ನೆ. ಆದರೆ ಇವತ್ತು ಫೈನಲ್ ಇತ್ತು. ಬಹಳ ಬೇಸರ ಆಗಿದೆ ಭಾರತೀಯರಿಗೆ. ಕೋಟ್ಯಾನುಕೋಟಿ ಜನರ ಪ್ರಾರ್ಥನೆ ಫಲಿಸಲಿಲ್ಲ. 100 ಗ್ರಾಮ್ ತೂಕ ಕಡಿಮೆ ಬಂತು, ಅಂದರೆ ಜಾಸ್ತಿ ಬಂತು ಅನ್ನುವಂಥ ಒಂದು ಕಾರಣಕ್ಕೆ ಅವರನ್ನು ಅನರ್ಹ ಮಾಡಿ ಆದೇಶವನ್ನು ಹೊರಡಿಸಿಬಿಟ್ರು. 2016ರಲ್ಲಿ ರಿಯೋ ಒಲಿಂಪಿಕ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ನಲ್ಲಿ ಅವ್ರಿಗೆ ಸ್ವಲ್ಪ ಕಾಲಿಗೆ ಗಾಯ ಆಯಿತು ಅಂಥೇಳಿ ಆಡಲಿಲ್ಲ ಅವರು. 2020ರಲ್ಲಿ ಟೋಕಿಯೋ ಒಲಿಂಪಿಕ್ನಲ್ಲಿ ಕ್ವಾರ್ಟರ್ ಫೈನಲ್ನಲ್ಲಿ ಮುಗ್ಗರಿಸಿದರು. ಆದರೆ ಈ ಬಾರಿ ಹಾಗಾಗಿರಲಿಲ್ಲ. ಭಾರತದ ಭರವಸೆಯಾಗಿದ್ರು ವಿನೇಶ್ ಪೋಗಟ್. ಚಿನ್ನ ತರ್ತಾರೆ ನಮಗೆ ಅಂತ ಅನ್ಕೊಂಡಿದ್ವಿ. ಆಲ್ರೆಡಿ 3 ಕಂಚು ಬಂದಿದ್ವು. ಬಟ್ ಅದೃಷ್ಟ ಇಲ್ಲ ಅಂತ ಅನ್ಸುತ್ತೆ. ಅನರ್ಹರಾಗಿದ್ದಾರೆ ವಿನೇಶ್ ಪೋಗಟ್. ಈಗ ಭಾರತವು ಕೂಡ ಹೋರಾಟ ಮಾಡಲಿಕ್ಕೆ ತಯಾರಿ ಮಾಡಿಕೊಳ್ತಾ ಇದೆ. क्या कहेंगे विनेश का मामला? देखिए, कुछ कहने के लिए कुछ बचा नहीं मेरे पास. जो आज थी सारे देश की थी, तो गोल्ड मेडल पर और नजदीक जाके वो तो डिस्क्वालीफाई कर दी. मैं तो माँ बाप मेरे को तो दुख है, लेकिन सारे हिंदुस्तान को इस चीज़ का बड़ा दुख है जिसने पूरी आस उम्मीद थी जो गोल्ड मेडल किया और वो नदी जा कर के जो हो गया, तो सारे देश को दुख है चीज़. ऐसा कोई रूल है जो 100 ग्राम वजन बढ़ने से? देखिए, जो मेरे को पता लगा बजरंग योग संहिता से बात हुई थी, तो 150 ग्राम वजन फालतू था, वो वजन नहीं आया ना, तो इस वजह डिस्क्वालीफाई कर दी. कहीं ना कहीं आस है. देखिए, एक दिन छोड़ते इतने वजन की, तो वो जो आगे जो खिला के जो हैं, जो कुश्ती के जो वहाँ जो हुआ है, जो वहाँ फैसला लेंगे इसके बारे में, वो तो ना कोई सरकार कर सकती, सिर्फ वही कर सकते हैं वहाँ जो बैठे हैं, जो कुश्ती लड़ा रहे हैं. देशवासियों को क्या कहना चाहेंगे आप? जी, देशवासियों को क्या कहना चाहेंगे? भाई देशवासियों में जो जो आस उम्मीद थी, जो ये डिस्क्वालीफाई होगी, तो सबको दुख है. लेकिन मैं विश्वास दिया तो आगे और जो मेहनत करेंगी और जो देश के लिए जो है 1-2 लड़की और उन पर जो करेंगे, जो मेडल आएंगे. क्या कहेंगे आप जिस तरह से आप? देखिए, इसके विषय में बहुत ही दुख है. जिस प्रकार से कल फाइट देख रहे थे, तो उन्होंने तीन फाइट जीती हैं और अब इनको अयोग्य घोषित कर दिया. तो कम से कम ये तो बनता ही है कि 3 फाइट जो हुई उस समय उनका वेट
सही था, तो वो पदक तो बनता ही है। और अब जो इनको योग्य घोषित किया गया है, इसके लिए मुझे बहुत दुख है। और इसके विषय में तो चाहूँगा कि फेडरेशन भी संज्ञान ले। सरकार से क्या उम्मीद करते हैं? सरकार से उम्मीद यही है कि जिन्होंने जो फाइट जीती है, कम से कम उसका तो श्रेय जाता ही है विनेश को। Sir, ma'am, what's your comment on Vinesh Phogat disqualification? Yeah, it happens. What to do? You know, it's the part of the game, and I feel sorry about it. That's all I can tell you. Do Thank you think that Phogat has won millions of hearts? No, I don't know. I don't know. Thank you. Thank you. Sir, ma'am, what's your comment?